ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ಒಂದು ಶೇರಿಂದ ನನ್ನ ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ. ಸೊ ನೀವು ಮರಿದೇ ಮಾಡಬೇಕಾಗಿರೋದಿಷ್ಟೇ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋಸ್ನ ನೋಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ಅನ್ಕೊತೀನಿ. ಸೊ ಬನ್ನಿ ವ್ಲಾಗ್ ಒಳಗಡೆ ಹೋಗೋಣ. ಸೊ ಇವತ್ತಿನ ಡೇ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆ 5 ಗಂಟೆಗೆ ಸ್ನಾನ ಮಾಡಿದ್ದೆ. ನಾನು ಸ್ನಾನ ಮಾಡಿರೋ ರೇಂಜಿಗೆ ನಾನು ಎಷ್ಟೊತ್ತಿಗೂ ಅಡುಗೆ ಮಾಡಬೇಕಿತ್ತು, ಬಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಲೇಟು. ಯಾಕೆ ಇವತ್ತು ಬೆಳಗ್ಗೆನೇ ಸ್ನಾನ ಮಾಡಿರೋದು ಅಂದರೆ, ಸೊ ಫಸ್ಟಿನ ವ್ಲಾಗಲ್ಲೇ ಹೇಳಿದ್ದೆ ಗುಡ್ಡೇಕಲ್ ದೇವಸ್ಥಾನ ಜಾತ್ರೆ ಇದೆ ಅಂತ. ಸೊ ಸುಬ್ರಹ್ಮಣ್ಯ ದೇವಸ್ಥಾನದ್ದು ಜಾತ್ರೆ ಇದೆಯಲ್ಲ, ಸೊ ಅದಕ್ಕೆ ಅಡುಗೆ ಮಾಡಿ ಎಡೆ ಮಾಡಬೇಕಿತ್ತು. ಸೊ ಹಾಗಾಗಿ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ನೀರು ಹಿಡಿಯೋಣ ಅನ್ನೋ ಒಂದು ಮೇಯ್ನ್ ರೀಸನಿಗೋಸ್ಕರನೇ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ನೀರು ಹಿಡ್ದೆ. ಯಾಕೆ ಅಂದರೆ ಸ್ನಾನ ಮಾಡ್ಕೊಂಡು ಹಿಡಿದ್ರೇ ಅದು ಪೂಜೆ ಮಾಡೋಕ್ಕೆ, ಅಡುಗೆ ಮಾಡೋಕ್ಕೆ ನನಗೆ ಕಂಫರ್ಟಬಲ್ ಅನಿಸೋದು. ಹಾಗಾಗಿ ಸ್ನಾನ ಮಾಡಿಕೊಂಡೆ ನೀರು ಹಿಡ್ದೆ. ನೆಕ್ಸ್ಟು ತಿಂಡಿಗೆ ಪೂರಿ ಮಾಡ್ತಾಯಿದ್ದೆ. ನಾನು ಪೂರಿ ಉದ್ದಿದೆ. ಅವಳು ನನಗೊಂದು 4 ಇಟ್ಟಿರಮ್ಮ, ನಾನು ಉಜ್ಜುತ್ತೀನಿ ಅಂತ ನಮ್ಮ ದೊಡ್ಡವಳು ಹೇಳಿದ್ಲು. ಯಾಕೆಂದರೆ ಅವಳು ಅಪರೂಪಕ್ಕೆ ಬೇಗ ಎದ್ದಿದ್ದಾಳೆ. ಇವಾಗ ಸ್ಕೂಲ್ ರಜಾ ಅಂತ ಒಂದು ಜಾಲಿ ಮೈಂಡಲ್ಲಿದ್ಲು. ಹಾಗಾಗಿ ಬೇಗ ಎದ್ದಿದ್ದಾಳೆ. ಎದ್ಬಿಟ್ಟು ಅವಳು ನಾನು ಪೂರಿ ಉದ್ದುತ್ತೀನಿ ಅಂದ್ಲು. ಸೊ ಉದ್ದು ಅಂತ ಹೇಳಿಬಿಟ್ಟು ಅವಳ ಕೈಗೂ ಕೊಟ್ಟೆ. ನೆಕ್ಸ್ಟು ಟೀ ಕುಡ್ಕೊಂಡು ಇನ್ನೇನು ಪೂರಿ ಬೇಯಿಸೋ ಕೆಲಸನೇ. ಅದು ಎಣ್ಣೆ ಕಾದಿರಲಿಲ್ಲ ಅಂದರೂ ಬಿಟ್ಟೆ. ಸ್ವಲ್ಪ ಹೊತ್ತಾದಮೇಲೆ ಒಲೆ ಜೋರಾಗಿ ಉರಿಸಿದ್ಮೇಲೆ ಪೂರಿನೂ ಬೇಯಕ್ಕೆ ಸ್ಟಾರ್ಟ್ ಆಯಿತು. ಇನ್ನೂ ಬೇಯಿಸ್ತಿದ್ದಂಗೆ ಆಲ್ರೆಡಿ ಒಬ್ಬರು ಕೂತ್ಕೊಂಡು ತಿಂತಾ ಇದ್ದಾರೆ. ಒಟ್ಟು ಆಗ್ತಿದ್ದಂಗೆ ಫಸ್ಟ್ ತಿಂದುಬಿಡಬೇಕು ನಮ್ಮ ಯಜಮಾನ್ರಿಗೆ. ಅವ್ರು ತಿನ್ಕೊಂಡು ಹಾಗೆ ಕೆಲ್ಸಕ್ಕೆ ಹೋದರು. ನೆಕ್ಸ್ಟು ನಾವು ಒಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಬಂದ್ವಿ. ನಾನು ಚಿಕ್ಕವಳು ದೊಡ್ಡವಳು ಇಬ್ಬರು ಹಿಂದೆ ಮುಂದೆ ನಿಂತ್ಕೊಂಡಿದ್ರು. ಏನು ಮಾಡ್ತೀಯ ಇವಾಗ ಸ್ಕೂಲಿಗೆ ಬೇರೆ ಹೋಗಲ್ವಲ್ಲ, ಜಾಲಿ ಮೈಂಡಲ್ಲಿದ್ದರು. ಸೊ ನಾನು ಬಾಗಿಲೆಲ್ಲ ತೊಳ್ಕೊಂಡು ಬಾಗಿಲಿಗೆ ಅರಿಶಿನ ಮೆತ್ತುತ್ತಾ ಇದ್ದೆ. ಬಿಕಾಸ್ ಇವತ್ತು ಶುಕ್ರವಾರ ಮಂಗಳವಾರ ನಾನು ತಪ್ಪದೆ ಬಾಗಿಲನ್ನ ಬಳಿತೀನಿ ಅರಿಶಿನದಿಂದ. ಸೊ ಅಲ್ಲಿ ಹಾಗೆ ಬಳಿದ್ಬಿಟ್ಟು ಒಂದು ರಂಗೋಲಿ ಹಾಕ್ಬಿಟ್ಟು ಇಲ್ಲಿ ರಂಗೋಲಿ ಹಾಕ್ತಾ ಇದ್ದೆ. ಬಟ್ ನನ್ನ ಕ್ಯಾಮ್ರಾ ಆ್ಯಂಗಲ್ ಸರಿ ಇಟ್ಟಿರಲಿಲ್ಲ. ಹಾಗಾಗಿ ನಾನು ಹಾಕಿರೋ ರಂಗೋಲಿ ನಿಮಗೆ ಕಾಣ್ತಾ ಇಲ್ಲ, ಸಾರಿ ಆಯಿತಾ. ನೆಕ್ಸ್ಟು ಅದು ನಾನು ನಿನ್ನೆ ಒಂದು ವೀಡಿಯೋದಲ್ಲಿ ನೋಡಿದೆ ಈ ರಂಗೋಲಿ. ಸೊ ಇಷ್ಟ ಆಯಿತು, ಸಿಂಪಲ್ ಆಗಿತ್ತು ಅಂತ ಹೇಳಿಬಿಟ್ಟು ಹಾಕ್ತೆ. ಈ ರಂಗೋಲಿ ಹೇಗಿದೆ ಅಂತ ಹೇಳಿ. ನೆಕ್ಸ್ಟು ನಮ್ಮ ಮನೆಯವರು ನಾನು ಹೇಳಿದ್ನಲ್ಲ, ನಾನು ಅಡುಗೆ ಮಾಡೋ ಎದ್ದಿರೋ ರೇಂಜಿಗೆ ಅಡುಗೆ ಮಾಡಿಬಿಟ್ಟು ಇಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಬೇಕಿತ್ತು. ಬಟ್ ಅವರು ನನಗೆ ಐಟಮೇ ತಂದುಕೊಟ್ಟಿರಲಿಲ್ಲ. ಹಾಗಾಗಿ ಸರಿ ದೇವ್ರ ದೀಪನೆಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ದೇವ್ರ ದೀಪನೆಲ್ಲ ತೊಳೆದು ಫೋಟೋನೆಲ್ಲ ಒರೆಸ್ಬಿಟ್ಟು ಬೊಟ್ಟಿಡೋಣ ಅಂತ ಹೇಳಿಬಿಟ್ಟು ಬೊಟ್ಟಿಡ್ತಾ ಇದ್ದೆ. ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ, ಹಾಗೆ ಕುಂಕುಮನ ಇಡೋದಿಲ್ಲ, ಗಂಧ ಇರುತ್ತಲ್ಲ, ಗಂಧನ ತೆಗೆದ್ಕೊಂಬಿಟ್ಟು ಅದನ್ನು ಕೈಯಲ್ಲೇ ತೆಗೆದ್ಕೊಂಡೆ, ನೀರು ಹಾಕಿ ಅದನ್ನು ಉಜ್ಕೊಂಬಿಟ್ಟು ಆಮೇಲೆ 3 ಸತಿ ಸ್ವಾಮಿಗೂ ಇಟ್ಟೆ. ಬಿಕಾಸ್ ನಾನು ಇಟ್ಟಿರೋದೇ ಇದೊಂದೇ ಫೋಟೋ, ಬೇರೆ ಜಾಸ್ತಿ ಇಟ್ಟಿಲ್ಲ. ಯಾಕೆ ಅಂದರೆ ನನ್ನ ಹತ್ರ ಇರೋದೇ ಚಿಕ್ಕ ದೇವ್ರ ಕಣೆ. ಅದಕ್ಕೆ ಅಂತ ದೇವ್ರ ಮುಂದೆ ಒಂದು ಇದ್ದು ದಾರಿ ತೋರಿಸಿದ್ಮೇಲೆ ಇನ್ನೊಂದು ಸ್ವಲ್ಪ ಇಟ್ಟಿರೋಣ, ಸಿಂಪಲಾಗಿರೋದೇ ಬೆಟರ್ ಅನಿಸುತ್ತೆ. ಸೊ 3 ದೇವರಿಗೂ ಗಂಧ ಇಟ್ಬಿಟ್ಟು ನೆಕ್ಸ್ಟು ಕುಂಕುಮನ ಹಚ್ಚಿದೆ. ಕುಂಕುಮ ಆಲ್ರೆಡಿ ಕುಂಕುಮದ ಭರಣಿ ಎಲ್ಲ ತೊಳೆದಿಟ್ಟಿದೆ. ಆಗ ಕವರಲ್ಲೇ ಇತ್ತು, ಕವರಿಂದ ತೆಗ್ದು ಹಾಗೆ ಹಚ್ಚಿದೆ. ನೆಕ್ಸ್ಟ್ ಅಲ್ಲಿ ಮೇಲ್ಗಡೆ ದೇವ್ರನ್ನೆಲ್ಲ ಇಡ್ತೀನಲ್ಲ, ಅಲ್ಲಿ ಅದು ಕಲ್ಲನ್ನ ಒರೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒರೆಸ್ಕೊಳ್ತಾ ಇದ್ದೆ. ಅಲ್ಲೂ ರಂಗೋಲಿ ಹಾಕ್ತೀನಿ ನಾನು. ಅದಕ್ಕೆ ಚಾಪೀಸ್ ಯೂಸ್ ಮಾಡ್ತೀನಿ. ಯಾಕೆ ಅಂದರೆ ರಂಗೋಲಿ ಯೂಸ್ ಮಾಡಿದ್ರೆ ಅದು ಅಳಿಸೋಗುತ್ತೆ. ಹಾಗಾಗಿ ಚಾಪೀಸಿಂದ ಹಾಕೋಣ ಅಂತ ಹೇಳಿ ಚಾಪೀಸ್ನ ನೆನೆಸ್ಬಿಟ್ಟು ಅಲ್ಲೂ ಹಾಗೆ ರಂಗೋಲಿ ಹಾಕೋಣ ಅಂತ ಹೇಳಿ ಇದು ಮಾಡ್ತಾ ಇದ್ದೆ. ರಂಗೋಲಿ ಹಾಕೋದು ಅಂದರೆ ಏನೋ ಒಂಥರ ಇಷ್ಟ. ಹಾಗಾಗಿ ನನಗೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ರಂಗೋಲಿ ಹಾಕ್ಬಿಡ್ಬೇಕು. ಹಾಗೆ ಇದನ್ನು ನೋಡಿದೆ, ಬಟ್ ನಾನು ಇದು ಬೇರೆ ಥರ ಬಿಡ್ಸೋಕ್ಕೆ ಟ್ರೈ ಮಾಡಿದೆ. ಅದು ಇನ್ಯಾವುದೋ ಥರ ಬಂತು. ಸರಿ ಬಂದಂಗೆ ಬರಲಿ ಬಿಡು ಅಂತ ಹೇಳಿಬಿಟ್ಟು ಈ ರಂಗೋಲಿನ ಬಿಡಿಸ್ದೆ. ಸೊ ಇದು ಹಾಗೆ ಸಿಂಪಲಾಗಿತ್ತು, ಚೆನ್ನಾಗೇ ಇತ್ತು ನೋಡುವಾಗ. ಅಂದರೂ ನಾನು ಬೇರೆ ಥರ ಬಿಡಿಸ್ಬೇಕು ಅಂತೇಳಿ ಟ್ರೈ ಮಾಡಿದ್ದು, ಬಟ್ ಅದು ಫೈನಲ್ ಟಚ್ ಇನ್ಯಾವುದೋ ರೀತಿ ಬಂತು. ಸರಿ ಬಿಡು ಅಂತ ಹೇಳಿಬಿಟ್ಟು ಆ ರಂಗೋಲಿಗೂ ಹಾಗೆ ಫೈನಲ್ ಟಚ್ನ ಕೊಟ್ಬಿಟ್ಟು ನೆಕ್ಸ್ಟು ಕೆಳಗಡೆನೂ ನಾನು ಹೇಳಿದ್ನಲ್ಲ ರಂಗೋಲಿ ಬಿಡಿಸೋದು ಅಂದರೆ ನಂಗೆ ಇಷ್ಟ ಅಂತ. ಹಾಗಾಗಿ ಕೆಳಗಡೆ ಕಲ್ಲಲ್ಲೂ ಹಾಗೆ ರಂಗೋಲಿ ಬಿಡಿಸ್ದೆ. ರಂಗೋಲಿ ಎಲ್ಲ ಬಿಡಿಸಿದ್ಮೇಲೆ ಅದಕ್ಕೆ ಹಾಗೆ ಸೆಂಟ್ರಲ್ಲಿ ಅರಿಶಿನ ಕುಂಕುಮ ಇಡೋಣ ಅಂತ ಹೇಳಿಬಿಟ್ಟು ಅರಿಶಿನ ಇಡ್ತಾ ಇದ್ದೆ. ಏನು ಗೊತ್ತಾ, ರಂಗೋಲಿಯಲ್ಲಿ ಏನಾದರೂ ನಾವು ಡಿಫ್ರೆಂಟಾಗಿ ಹೊಸ್ದಾಗಿ ಏನಾದರೂ ಅದರಲ್ಲಿ ಲುಕ್ ತೊಗೊಬಂದರೆ ನಮಗೆ ಏನೋ ಒಂಥರ ವಾವ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಫೀಲ್ ಇರುತ್ತೆ. ಸೊ ಹಾಗಾಗಿ ಇದು ಏನೋ ಒಂಥರ ಚೆನ್ನಾಗಿತ್ತು, ಒಂಥರ ಪಾಸಿಟಿವ್ ವೈಬು ಇರುತ್ತೆ. ಹಾಗಾಗಿ ರಂಗೋಲಿ ಒಳಗಡೆ ಅರಿಶಿನ ಕುಂಕುಮನ ಇಟ್ಟೆ. ನೆಕ್ಸ್ಟ್ ಅದೆಲ್ಲ ಮುಗಿದ್ಮೇಲೆ ನಾನು ಹೇಳಿದ್ನಲ್ಲ
ಕುಂಕುಮದಿದೆಲ್ಲ ತೊಳೆದಿಟ್ಟಿದೆ ಅಂತೇಳಿ ಬಾಗಿಲಿಗೆ ಬೇರೆ ಇಟ್ಕೊಂಡಿದ್ದೀನಿ, ದೇವ್ರ ಕೋಣೆಗೆ ಬೇರೆ ಇಟ್ಕೊಂಡಿದ್ದೀನಿ. ಸೊ ಇದು ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು, ಹಾಗಾಗಿ ತೊಳೆದ್ಬಿಟ್ಟು ಆಮೇಲೆ ಕುಂಕುಮ ಮತ್ತು ಅರಿಶಿನ ಹಾಕೋಣ ಅಂತ ಹೇಳಿಬಿಟ್ಟು ಹಾಕಿದೆ. ನೆಕ್ಸ್ಟು ನಾನು ಹೇಳಿದ್ನಲ್ಲ, ಇವಾಗ ನಾನು ಅಡುಗೆ ಸ್ಟಾರ್ಟ್ ಮಾಡೋ ಟೈಮ್ ಇವಾಗ ಬಂದು 3 ಗಂಟೆ. ಇವಾಗ ಬಂದು ನನಗೆ ಅಡುಗೆ ಮಾಡೋಕ್ಕೆ ಐಟಮ್ಗಳ್ನ ತಂದುಕೊಟ್ಟಿದ್ರು. ಇವತ್ತು ಹಬ್ಬಕ್ಕೆ ಏನೇನು ಮಾಡಬೇಕು ಅಂದರೆ ಅದು ಆ ಐಟಮ್ನೆಲ್ಲ ತೊಗೊಬಂದರು. ಸೊ ಬೇಳೆ ಬೇಯಕ್ಕೆ ಹಾಕಿ ಹೂವು ಕಿತ್ಕೊಬರೋಣ ಅಂತ ಹೂವು ಕಿತ್ಕೊಬರಕ್ಕೆ ಹೋದೆ. ಯಾಕೆ ಅಂದರೆ ಹೂವು ಥರ ಕೇಳಿದೆ, ಹೂವನ್ನ ಮರ್ತು ಬಂದರು. ಸೊ ಇನ್ನೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಹಳ್ಳೀಲಿ ಎಲ್ಲ ಈಸಿಯಾಗಿ ಸಿಗುತ್ತೆ. ಬಿಕಾಸ್ ಹೂವಕ್ಕೆ ಈ ಬಾಳೆ ಎಲೆಗೆಲ್ಲ ನಾವು ದುಡ್ಡು ಕೊಟ್ಟು ತರಬೇಕು ಅನ್ನೋದು ಏನೂ ಇಲ್ಲ. ಹಾಗಾಗಿ ನಾನು ಯಾವುದು ಟೆನ್ಷನ್ ತೊಗೊಂಡೆ, ಹೂವು ತಂದಿಲ್ಲ ಅಂತೆಲ್ಲ ಏನೂ ಇಲ್ದಂಗೆ ಅಲ್ಲೋಗಿ ಹಿಂದ್ಗಡೆ ಆ ವೈಟ್ ಹೂವನ್ನ ನಮ್ಮ ಕಡೆ ತಂಬಿಟ್ಟು ಹೂವು ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ. ನೆಕ್ಸ್ಟ್ ಬೇಳೆ ಎಲ್ಲ ಬೇಯ್ತಾ, ನೆಕ್ಸ್ಟ್ ತರಕಾರಿ ಹಾಕಿ ಒಗ್ಗರಣೆ ಕೊಡೋಣ ಅಂತ ಹೇಳಿಬಿಟ್ಟು ಎಣ್ಣೆ ಹಾಕ್ತಾಯಿದ್ದೆ. ಎಂತ ಗೊತ್ತಾ, ಇವಾಗ ದಗ ಉರಿತಿದೆ ಒಲೆ. ಆಮೇಲೆ ಹೋಗ್ತಾ ಹೋಗ್ತಾ ಉರಿತಾನೇ ಇಲ್ಲ. ಕರೆಕ್ಟಾಗಿ ನಾನು 3 ಗಂಟೆಯಿಂದ 6 ಗಂಟೆ ಗಂಟ ಕೂತ್ಕೊಂಡಿದ್ದೀನಿ ಅಡುಗೆ ಮಾಡೋ ತನಕ. ಎಷ್ಟು ಅಡುಗೆ ಮಾಡಿದೆ ಅಂದರೆ 4 ಐಟಮ್ ಮಾಡಿರೋದು, ಜಾಸ್ತಿ ಮಾಡಿಲ್ಲ. ಅನ್ನ, ಸಾಂಬಾರು, ಒಂದು ಪಲ್ಯ, ಪಾಯಸ, ವಡೆ, 5 ಐಟಮ್ ಮಾಡಿದ್ದೆ. ಹೇಳಿದ್ನಲ್ಲ ವಡೆ ಮಾಡಿದ್ದೆ ಅಂತ. ವಡೆಗೆ ಫಸ್ಟು ಇದನ್ನು ಕಡಲೆ ಬೇಳೆನ ರುಬ್ಕೊತಾ ಇದ್ದೆ. ಫಸ್ಟಿಗೆ ಇದು 1 ಅವರ್ ನೆನೆಸಿಟ್ಟಿದ್ದೆ. ಇನ್ನು ಬರ್ತಿದ್ದಂಗೆ ನೆನೆಸಿದ್ನಲ್ಲ. ಸೊ ಯಾಕೆ ಅಂದರೆ ಕರೆಂಟ್ ಹೋಗೋ ಸ್ಟೇಜಲ್ಲಿತ್ತು, ಮಳೆ ಬೇರೆ ಜೋರಾಗಿ ಬರ್ತಿತ್ತು. ಎಲ್ಲಿ ಕರೆಂಟ್ ತೆಗೆದ್ರೆ ಕೊಡಲ್ಲೇನಪ್ಪ ಅನ್ನೋ ಒಂದು ಭಯಕ್ಕೆ ಫಸ್ಟು ರುಬ್ಕೊಬಂದು ಇಟ್ಕೊಬಿಡೋಣ ಅಂತ ಹೇಳಿ ರುಬ್ತಾ ಇದ್ದೀನಿ. ಆಲ್ರೆಡಿ ಇಲ್ಲ ಅನ್ನ ಮತ್ತು ಪಲ್ಯ ಆಗಿತ್ತು, ಸಾಂಬಾರು ಮತ್ತು ಪಲ್ಯ ಆಗಿತ್ತು. ನೆಕ್ಸ್ಟು ಪಲ್ಯಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಪಲ್ಯ ಆ ಟೈಮಿಗೆ ನಾನು ರುಬ್ಕೊಳ್ಳೋ ಟೈಮಲ್ಲೇ ಅದು ಪಲ್ಯಕ್ಕೂ ಒಗ್ಗರಣೆ ಕೊಟ್ಟಿದ್ದೆ. ಇದನ್ನು ಒಂದು 10 ನಿಮಿಷ ಅನ್ನೋದ್ರೊಳಗೆ ಪಲ್ಯನೂ ರೆಡಿ ಆಗುತ್ತೆ ಅಲ್ವಾ. ನಾನು ಹೇಳ್ದಂಗೆ ಕರೆಂಟ್ ಹೋಗಿದ್ದು ಬಂದೇ ಇಲ್ಲ. 6 ಗಂಟೆ 6:15 ಆದರೂ. ಸೊ ರುಬ್ಕೊಂಡಿದ್ದು ಒಳ್ಳೇದಾಯಿತು ಅಂತ ಅನ್ನಿಸ್ತು. ನೆಕ್ಸ್ಟು ಈ ಪಲ್ಯ ಜವಳಿಕಾಯಿ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೇ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಅದನ್ನು ಬೇಯಕ್ಕೆ ಬಿಟ್ಟೆ. ನೆಕ್ಸ್ಟು ಪಲ್ಯ ಆಯಿತು. ಆಮೇಲೆ ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ಪಾಯಸನೂ ರೆಡಿ ಮಾಡಿದೆ. ಪಾಯಸ ಏನು ಅಂದರೆ ಬೆಲ್ಲದ ಪಾಯಸ ಈ ಮನೇಲಿ ಇಷ್ಟ, ಹಾಗಾಗಿ ಬೆಲ್ಲ ಹಾಕಿ ಮಾಡಿದೆ. ನೆಕ್ಸ್ಟು ಇದು ರುಬ್ಬಿಟ್ಟಿದ್ನಲ್ಲ ಕಡಲೆಬೇಳೆ, ಅದನ್ನು ಹಾಕ್ಬಿಟ್ಟು ಇವಾಗ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಚಕ್ಕೆ ಕುಟ್ಟಿಟ್ಕೊಂಡಿದ್ದೆ, ಅದನ್ನೆಲ್ಲ ಹಾಕಿಬಿಟ್ಟು ಆಮೇಲೆ ಕಡಲೆಬೇಳೆ ಹಾಕಿಬಿಟ್ಟು ವಡೆನ ಮಿಕ್ಸ್ ಮಾಡಿ ವಡೆ ಬಿಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಥ್ಯಾಂಕ್ ಯು.